ಇನ್ನು ಎಚ್ ಡಿ ಕೆ ಮಧ್ಯೆ ಬಿಡದಿ ಟೌನ್ಶಿಪ್ ಕದನ ಇದು ತಾರಕಕ್ಕೇರ್ತಾ ಇದೆ. ಚರ್ಚೆಗೆ ಬನ್ನಿ ಅಂತ HDK ಪಂಥಾಹ್ವಾನ ಕೊಟ್ಟರು. ಅದಕ್ಕೆ DK ಶಿವಕುಮಾರ್ ಹೇಳಿದ್ರು, ಹಿಂದೆ ನನ್ನ ಕರೆದಿದ್ದೆ, ನೀವು ಬರಲಿಲ್ಲ, ಈಗ ನನಗೆ ಟೈಮ್ ಇಲ್ಲ ಅನ್ನುವಂಥ ಮಾತು. ಈಗ ನೇರ ಚರ್ಚೆಗೆ ಪಂಥಾಹ್ವಾನ. ಜೂನ್ 26ನೇ ತಾರೀಕು ಬೆಳಗ್ಗೆ 11 ಗಂಟೆಗೆ ವಿಧಾನಸೌಧಕ್ಕೆ ಬನ್ನಿ ಅಂತ ಮುಖ್ಯಮಂತ್ರಿಗಳು ಪತ್ರ ಬರೆದರು. ಜೂನ್ 26ರ ಬೆಳಗ್ಗೆ 11 ಗಂಟೆಗೆ ವಿಧಾನಸೌಧಕ್ಕೆ ಬನ್ನಿ ಅಂತ. HD ಕುಮಾರಸ್ವಾಮಿ ಇದಕ್ಕೆ ಸಂಬಂಧಪಟ್ಟಂಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ, ಉತ್ತರ ಕೊಟ್ಟಿದ್ದಾರೆ. ವಿಧಾನಸೌಧದ ಬದಲು ಬಿಡದಿಯಲ್ಲಿ ನೀವು ಸಭೆ ಆಯೋಜಿಸಿ ಅಂತ HD ಕುಮಾರಸ್ವಾಮಿ ಹೇಳಿದ್ದಾರೆ. ಬಿಡದಿ ಅಥವಾ ಭೈರಮಂಗಲ ಇಲ್ಲಿ ಬಹಿರಂಗ ಸಭೆಯನ್ನು ಆಯೋಜಿಸಿ. ಜೂನ್ 26ನೇ ತಾರೀಕು ಪೂರ್ವ ನಿಗದಿತ ಕಾರ್ಯಕ್ರಮಗಳಿವೆ, ಜೂನ್ 27ನೇ ತಾರೀಕು ಸಭೆಯನ್ನು ನಿಗದಿಪಡಿಸಿ ಎಂದು HD ಕುಮಾರಸ್ವಾಮಿ ಹೇಳಿದ್ದಾರೆ. ನೋಡೋಣ ಇದರ ಸಾಧಕ ಬಾಧಕಗಳೇನು ಅನ್ನುವಂಥದ್ದು. ಅಂತೂ ಇಂತೂ ಹಿಂದೆ ನಿಮಗೆಲ್ಲ ತುಂಬ ಚೆನ್ನಾಗಿ ಗೊತ್ತಿದೆ. ತಾಯಿ ಬಗ್ಗೆ ಏನೋ ಮಾತಾಡಿದ್ರು ಕುಮಾರಸ್ವಾಮಿ ಅಂತ ಹೇಳಿ DK ಶಿವಕುಮಾರ್ ದೊಡ್ಡ ರಾದ್ಧಾಂತ ಮಾಡಾಕ್ಬಿಟ್ಟಿದ್ರು. ಕೊನೆಗೆ ಎಲ್ಲಿ ಕನಕಪುರದಲ್ಲಿ ಸಭೆ, ಬಹಿರಂಗ ಸಭೆಯಲ್ಲಿ ನೋಡಿ ಇವತ್ತಿನ ಮುಖ್ಯಮಂತ್ರಿ DK ಶಿವಕುಮಾರ್ ಜೊತೆಗೇನು ಅಂತಂದರೆ ಆಗಿನ ಮುಖ್ಯಮಂತ್ರಿ HD ಕುಮಾರಸ್ವಾಮಿ ಇಬ್ಬರು ಕೂಡ ವೇದಿಕೆ ಮೇಲೆ ಆ ತಾಯಿ ಎದುರುಗಡೆ ಕೂಡಿಸ್ಕೊಂಡಿದ್ದಾರೆ. ಚರ್ಚೆ ಆಯಿತು. ನಿಜಕ್ಕೂ ಏನು ಅಂತಂದರೆ ಕರ್ನಾಟಕ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಅದಾದಮೇಲೆ ಬಹಿರಂಗವಾಗಿ HD ಕುಮಾರಸ್ವಾಮಿ ಕ್ಷಮೆಯನ್ನು ಕೂಡ ಕೇಳಿದರು. ಬಿಡದಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಆರಂಭದಿಂದ ಇಲ್ಲಿ ತನಕ ಯಾವ್ಯಾವ ರೀತಿ ಇಬ್ಬರ ನಡುವೆ ಜಟಾಪಟಿಯಾಗಿದೆ ಬನ್ನಿ ತೋರಿಸ್ತೀವಿ. ದಿವಸ ಇಲ್ಲೆಲ್ಲ ಹೋಗ್ತಿರಲ್ಲ, ನಿಮ್ಗೆ ಅಜ್ಜಯ್ಯ ಇನ್ನೂ ಕರುಣೆ ತೋರಿಸ್ತಿಲ್ವಾ ಯಾವ ರೀತಿ ಬದುಕಬೇಕು ಅಂತ ಹೇಳಿ? ಅಜ್ಜಯ್ಯನ ರಕ್ಷಣೆಯಿಂದ ಇವತ್ತು ಎಲ್ಲದಕ್ಕೂ ಅಜ್ಜಯ್ಯನ ಹೆಸರು ಹೇಳ್ತೀರಿ. ಆ ಅಜ್ಜಯ್ಯ ನಿಮಗೆ ಇಲ್ಲಿ ಟೌನ್ಶಿಪ್ ಮಾಡು ಅಂತ ಹೇಳೋರ, ರೈತರನ್ನ ಒಕ್ಲೆಪ್ಸು ಅಂತ ಹೇಳೋರ? ಏನು ಕುಮಾರಸ್ವಾಮಿ ಮಾರ್ಗದರ್ಶನ ಕೊಟ್ಟರು, ಆ ಮಾರ್ಗದರ್ಶನದಲ್ಲೇ ಟೌನ್ಶಿಪ್ ಆಗ್ತಾ ಇರೋದು. ಅವತ್ತು ನಾನೇನು 2006ನೇ ಇಸ್ವಿನಲ್ಲಿ 5 ಟೌನ್ಶಿಪ್ಗಳನ್ನು ಮಾಡಬೇಕು ಅಂತಕ್ಕಂಥದ್ದು ನಿರ್ಧಾರ ಮಾಡಿದ್ದು ನಾನೇ. ಯಾತಕ್ಕೆ ಮಾಡಿದೆ? 5 ಟೌನ್ಶಿಪ್ಗಳನ್ನು ಮಾಡಬೇಕು ಅಂತಕ್ಕಂಥದ್ದು ಮಾಡಲಿಕ್ಕೆ ಹೊರಟಾಗ ಇದೇ ಕಾಂಗ್ರೆಸ್ ವಿರೋಧ ಮಾಡಿದ್ರು. ಸತ್ಯಶೋಧನಾ ಸಮಿತಿ ಅಂತ ಮಾಡಿ ಅವತ್ತು ವಿರೋಧ ವ್ಯಕ್ತಪಡಿಸಿದಂಥದ್ದೇನಿದೆ ಅದರ ಹಿನ್ನೆಲೆ ಮತ್ತು ಅಲ್ಲಿಯ ಜನತೆಯ ಭಾವನೆಗಳಿಗೆ ಸ್ಪಂದಿಸಿ ಆ ಒಂದು ಯೋಜನೆ ಮಾಡತಕ್ಕಂಥದ್ದನ್ನು ಸ್ಥಗಿತಗೊಳಿಸಿದ್ದು. ಇವತ್ತು ಬಿಡದಿಯ ಟೌನ್ಶಿಪ್ ಹೆಸರಿನಲ್ಲಿ ನೀವೇನು ಹೊರಟಿದ್ದೀರಿ, ಈಗ ಲೂಟಿ ಮಾಡ್ತಕ್ಕಂಥ ಕೆಲಸಕ್ಕೆ ಗೊತ್ತಿದೆ ನನಗೆ. ನಿಮ್ಮ ಹಿಸ್ಟ್ರಿ ಎಲ್ಲ ತಿಳ್ಕೊಂಡಿದ್ದೇನೆ, ನಾನೇನು ದಡ್ಡ ಏನೆಲ್ಲ ಮಾತಾಡಬೇಕಾದ್ರೆ ಇದನ್ನು ನಿಮ್ಮ ಬ್ಯಾಕ್ಗ್ರೌಂಡು, ನೀವು ಬಂದಿರತಕ್ಕಂಥ ಹಿನ್ನೆಲೆ ಇದು ಭಾಳ ಜನಕ್ಕೆ ಗೊತ್ತಿದೆ. ಇದು ಕಾಂಗ್ರೆಸ್ನ ಸರ್ವನಾಶಕ್ಕೆ ಮುಂದೆ ಇದು ಫೌಂಡೇಶನ್ ನೀವು ಹಾಕತ್ತಾ ಇದ್ದೀರಿ. ನಾನು ಪ್ರೈಮ್ ಮಿನಿಸ್ಟರ್ ಭೇಟಿ ಮಾಡಿದ್ದೀನಿ. ಪ್ರೈಮ್ ಮಿನಿಸ್ಟರ್ ಹೇಳಿದ್ರು, ನಾನು 7-8 ಟೌನ್ಶಿಪ್ ಮಾಡಿದ್ದೆ, DK ನೀನು ಒಳ್ಳೆ ಕೆಲಸ ಮಾಡ್ತಾ ಇದೆಯಾ, ಬೆಂಗಳೂರಿಗೆ ಜಾಸ್ತಿ ಒತ್ತಡನ ಕಡಿಮೆ ಮಾಡಬೇಕು ಅಂತ ನನಗೆ ಕಿವಿ ಮಾತಾಡಿದ್ದಾರೆ. ಅವ್ರದ್ದು ಕೂಡ ನನ್ನ ಗಮನದಲ್ಲಿ ಇಟ್ಕೊಂಡು ನಾವು ಮಾಡ್ತಾ ಇದ್ದೀವಿ. ನರೇಂದ್ರ ಮೋದಿಯವರೇ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಟೌನ್ಶಿಪ್ ಮಾಡೋದಕ್ಕೆ ತುಂಬ ಚೆನ್ನಾಗಿ ಮಾಡ್ತಾ ಇದೆಯಾ, ಮಾಡು ಅಂತ ಹೇಳಿದ್ದಾರೆ ಅಂತಕ್ಕಂಥ ಪದ ಏನು ಬಳಸಿದ್ದಾರೆ. ನರೇಂದ್ರ ಮೋದಿಯವರು ಗುಜರಾತ್ನಲ್ಲಿ ಮಾಡಿರ್ತಕ್ಕಂಥ ಟೌನ್ಶಿಪ್ ಇದೆಯಲ್ಲ, ಯಾವುದೋ ಭೂಕಂಪದಲ್ಲಿ ಅನಾಹುತಗಳಾಗಿ ಸಂಪೂರ್ಣವಾಗಿ ಡ್ರೈ ಲ್ಯಾಂಡು ಅಂಥ ಕಡೆ ಒಂದು ಟೌನ್ಶಿಪ್ಪನ್ನು ಮಾಡ್ಕೊಂಡ್ರು. ಕೆಲವು ತೀರ್ಮಾನಗಳೇನಿದೆ ಲ್ಯಾಂಡ್ ಗ್ರ್ಯಾಬರ್ಸ್ಗೆ ಮತ್ತು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ತಕ್ಕಂಥ ವ್ಯಕ್ತಿಗಳಿಗೆ ಮಾಡ್ತಾ ಇರ್ತಕ್ಕಂಥ ಕಾರ್ಯಕ್ರಮ. ಬೆಂಗಳೂರು ನಗರದ ಅಭಿವೃದ್ಧಿ ಇವತ್ತು ಯಾವ ಪರಿಸ್ಥಿತಿಲಿದೆ ನೀವೇ ನೋಡ್ತಾ ಇದ್ದೀರಿ. ಬನ್ನಿ ನಮ್ಮ ಪ್ರತಿನಿಧಿ ಸುನಿಲ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಸುನಿಲ್, ಜಟಾಪಟಿಗಳು ಹೆಂಗೆ ಶುರುವಾಯಿತು ಏನು ಅದೆಲ್ಲವನ್ನು ಕೂಡ ನೋಡ್ತಾ ಇದ್ವಿ. ಈಗ ಪತ್ರ ವ್ಯವಹಾರಗಳ ತನಕ ಬಂದಿದೆ, ಏನು ಮುಂದೆ? ಖಂಡಿತ ರಂಗನಾಥ್, ಈಗ ಬಿಡದಿ ಭೂಮಿ ವಿವಾದ ಎಂದೇ ಕೇವಲ ರೈತರ ಹೋರಾಟವಾಗಿ ಉಳಿದಿಲ್ಲ. ಒಂದು ಮುಂದುವರೆದ ಭಾಗವಾಗಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಮತ್ತು CM DK ಶಿವಕುಮಾರ್ ಅವರ ಒಂದು ಪ್ರತಿಷ್ಠೆಯ ಹೋರಾಟವಾಗಿ ಮಾರ್ಪಾಡಾಗಿದೆ. ಅದಕ್ಕೆ ಪೂರಕವಾದಂತೆ ಈಗಾಗಲೇ ಬಹಿರಂಗ ಚರ್ಚೆಯ ಸವಾಲುಗಳು ಕೂಡ ನಡೀತಾ ಇದೆ. ಈಗಾಗಲೇ DK ಶಿವಕುಮಾರ್ ಅವರು ವಿಧಾನಸೌಧಕ್ಕೆ 26ಕ್ಕೆ ಚರ್ಚೆಗೆ ಬನ್ನಿ, ನೀವು ಸೇರಿದಂತೆ ನಿಮ್ಮ 5 ತಂಡ ಅಂತ ಒಂದೇನೋ ಪತ್ರವನ್ನು ಬರೆದಿದ್ರು. ಅದಾದ ನಂತರ ಪತ್ರಕ್ಕೆ ತಿರುಗೇಟು ಕೊಟ್ಟಿರುವಂಥ ಕುಮಾರಸ್ವಾಮಿ ಅವರು ಬಹಿರಂಗ ಚರ್ಚೆಯನ್ನು ವಿಧಾನಸೌಧ ಕೊಠಡಿಯಲ್ಲಿ ಮಾಡುವಂಥ ಸೂಕ್ತವಲ್ಲ, ಎಲ್ಲಿ ಸಮಸ್ಯೆ ಆಗಿದೆ ಅಂದರೆ ಬೈರಮಂಗಲ ಆಗ್ಬೋದು, ಬಿಡದಿ ಆಗಿದೆ, ಆ ಒಂದು ಜಾಗದಲ್ಲೇ ಬಹಿರಂಗ ಚರ್ಚೆಯನ್ನು ಮಾಡೋಣ, ನಾನು ಕೂಡ ತಯಾರಾಗಿದ್ದೀನಿ. ಆದರೆ 26ನೇ ತಾರೀಕು ನನಗೆ ನಿಗದಿತ ಕಾರ್ಯಕ್ರಮ ಇರುವ ಹಿನ್ನೆಲೆ ಒಂದು ದಿನ ನೆಕ್ಸ್ಟ್ ಡೇ ಒಂದು ಕಾರ್ಯಕ್ರಮ ಮಾಡೋಣ, 27ಕ್ಕೆ ಮಾಡೋಣ ಒಂದು ಪತ್ರವನ್ನು ಕೂಡ ಬರೆದರೆ. ಈ ಪತ್ರವನ್ನು ಬರೆದವರು ನೋಡ್ತಾ ಇದ್ರೆ ಈ ಒಂದು ಸಮರ ಮತ್ತಷ್ಟು ತಾರಕಕ್ಕೇರುವಂಥ ಸಾಧ್ಯತೆ ಕೂಡ ದಟ್ಟವಾಗಿದೆ. ಯಾಕೆಂದ್ರೆ ಬಾಧಿತ ಇರುವಂಥ ಸ್ಥಳದಲ್ಲಿ ಚರ್ಚೆ ಮಾಡೋಣ ಅಂತ ಹೇಳಿದಂಥ ಕುಮಾರಸ್ವಾಮಿ ಅವರು ಸಾಕಷ್ಟು ಲೆಕ್ಕಾಚಾರವನ್ನು ಕೂಡ ಹಾಕೊಂಡಿದ್ದಾರೆ. ಯಾಕೆಂದ್ರೆ ಈ ಒಂದು ಚರ್ಚೆಯನ್ನು ರಾಜ್ಯವ್ಯಾಪಿ
ಬಿಜೆಪಿ ತೆಗೆದುಕೊಂಡು ಹೋಗಬೇಕಾಗುತ್ತೆ. ದೊಡ್ಡ ಮಟ್ಟದಲ್ಲಿ ಒಂದು ಜನಾಂದೋಲನವನ್ನು ಮಾಡಬೇಕು, ಸೃಷ್ಟಿ ಮಾಡಬೇಕಾಗುತ್ತೆ. ಕುಮಾರಸ್ವಾಮಿ ಅವರ ಮೇಲೆ ಬಂದಿರುವಂತಹ ಆರೋಪಗಳಿಂದ ಅದು ಬಹಿರಂಗವಾಗಿ ಜನರಿಗೆ ಉತ್ತರವನ್ನು ಕೊಡಲಿಕ್ಕೆ ಒಂದು ಅವಕಾಶವಾಗುತ್ತೆ ಅನ್ನೋ ಲೆಕ್ಕಾಚಾರದಲ್ಲಿ ಬಹಿರಂಗ ಚರ್ಚೆಗೆ ಆಹ್ವಾನ ಕೊಟ್ಟಂತೆ ಕಂಡು ಬರ್ತಾ ಇದೆ. ಕುಮಾರಸ್ವಾಮಿ ಮತ್ತೆ ಡಿ ಕೆ ಶಿವಕುಮಾರ್ ಅವರ ಜಟಾಪಟಿ ಇದು ಹೊಸದೇನಲ್ಲ. ಹಿಂದೆಯೂ ಕೂಡ ನೀವು ಆಗ್ಲೇ ಹೇಳ್ದಂಗೆ ಕಳೆದ 20 ವರ್ಷಗಳ ಹಿಂದೆ ಮುಖ್ಯಮಂತ್ರಿಗಳಾದಂಥ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರು ಬಹಿರಂಗ ಚರ್ಚೆಗೆ ಹೋಗಿ ಅಲ್ಲಿ ಒಂದಷ್ಟು ಜಟಾಪಟಿ ಕೂಡ ಆಗಿತ್ತು. ಅವತ್ತಿನ ಸಮಸ್ಯೆ ಏನಿತ್ತು ಅದಕ್ಕೆ ಒಂದು ಹೇಳಿಕೆಯನ್ನು ಕೂಡ ಸ್ಪಷ್ಟನೆಯನ್ನು ಕೊಡುವಂತ ಕೆಲಸವನ್ನು ಕುಮಾರಸ್ವಾಮಿ ಅವರು ಮಾಡಿದ್ರು. ಮುಂದುವರೆದ ಭಾಗವಾಗಿ ಈಗಾಗಲೇ ಬಿಡದಿ ಟೌನ್ಶಿಪ್ ವಿಚಾರವಾಗಿ ಕಳೆದ 4-5 ತಿಂಗಳಿಂದ ಕುಮಾರಸ್ವಾಮಿ ಮತ್ತು ಡಿ ಕೆ ಶಿವಕುಮಾರ್ ಅವರ ನಡುವೆ ವೈಯಕ್ತಿಕ ಟೀಕಾ ಪ್ರಹಾರಗಳು ಕೂಡ ನಡೀತಾ ಇದೆ. ಅದರ ಮುಂದುವರೆದ ಭಾಗವಾಗಿ ಈಗಾಗಲೇ ಈ ಒಂದು ಪತ್ರ ವ್ಯವಹಾರ ಏನಿದೆ ಮತ್ತೆ ಬಹಿರಂಗ ಚರ್ಚೆ ಸವಾಲುಗಳು ಜೋರಾಗಿದೆ. ಇದಕ್ಕೆ ಯಾವ ರೀತಿಯಾಗಿ ಉಭಯ ನಾಯಕರು ನಿರ್ಧಾರವನ್ನು ಮುಂದಿನ ದಿನಗಳಲ್ಲಿ ತೆಗೆದುಕೊಳ್ತಾರೆ ಕಾದು ನೋಡಬೇಕಾಗಿದೆ. ಈಗಾಗಲೇ ಕುಮಾರಸ್ವಾಮಿ ಅವರ ಪತ್ರಕ್ಕೆ ಡಿ ಕೆ ಶಿವಕುಮಾರ್ ಅವರು ಮರುಪತ್ರವನ್ನು ಬರೀತಾರಾ ಇಲ್ಲ ಅಂತಂದ್ರೆ ಅವ್ರು ಕೊಟ್ಟಿರುವಂತಹ ಸಮಯಕ್ಕೆ ಹೋಗ್ತಾರಾ ಅನ್ನೋದು ಕಾದು ನೋಡಬೇಕಾಗಿದೆ. ಪ್ರಮುಖವಾಗಿ ಒಂದು ವಿಚಾರವನ್ನ ದೊಡ್ಡ ಮಟ್ಟಿಗೆ ತೆಗೆದುಕೊಂಡು ಹೋಗಬೇಕು ಅಂತೇಳಿ ಕುಮಾರಸ್ವಾಮಿ ಅವರು ಈ ರೀತಿಯಾದ ಒಂದು ಸಮಯವನ್ನು ತೆಗೆದುಕೊಂಡು ಆ ಒಂದು ಬಾಧಿತ ಸ್ಥಳದಲ್ಲಿ ಬಹಿರಂಗ ಚರ್ಚೆಗೆ ಈಗಾಗಲೇ ಕುಮಾರಸ್ವಾಮಿ ಅವರು ಕೂಡ ಈಗಾಗಲೇ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ಒಂದು ನಿಟ್ಟಿನಲ್ಲಿ ಇದು ಯಾವ ಹಂತಕ್ಕೆ ಹೋಗಿ ಕಾದು ನೋಡಬೇಕಾಗುತ್ತೆ ಮತ್ತೆ ಇದಕ್ಕೆ ಮುಖ್ಯಮಂತ್ರಿಗಳು ಒಪ್ತಾರಾ ಅನ್ನೋ ಕುತೂಹಲ ಕೂಡ ಹೆಚ್ಚಾಗಿದೆ. ರಂಗನಾಥ್, ಎಸ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.